ನಾಲ್ಕು 100, ಇದಾದ್ರೆ 200, 3 ಸ್ಕೂಪ್ ಬರ್ತದೆ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ಹೊರಟಿರೋದು ಮಲ್ಪೆ ಬೀಚ್ ಫುಡ್ ಫೆಸ್ಟ್ಗೆ. ಅಂಡ್ ಏನಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ನಾನು ಮಲ್ಪೆ ಬೀಚ್ ಫುಡ್ ಫೆಸ್ಟ್ ವಿಡಿಯೋ ಹಾಕ್ದೆ ಅಲ್ವಾ. ಸೊ ಆ ದಿನ ಹೋದಾಗ ಏನು ಪೋಸ್ಟ್ ಪೋನ್ ಆಗಿತ್ತು. ಜಸ್ಟ್ ಏನು ಇರಲಿಲ್ಲ, ನಾನು ನಿಮಗೆ ತೋರಿಸಿದಲ್ಲ. ನೀವೆಲ್ಲ ತುಂಬಾ ಜನ ವಿಡಿಯೋ ನೋಡಿದೀರಾ. ಅಂಡ್ ಇವತ್ತು ಆ ಥರ ಆಗಲ್ಲ, ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ ಫುಡ್ ಫೆಸ್ಟ್. ಸೊ ಇವತ್ತು ನಾನು ನಮ್ಮಮ್ಮ ಅಂಡ್ ನಂದು ಕಸಿನ್ ಹೋಗ್ತಿದೀವಿ. ಸೊ ಹೇಗಿದೆ ಏನಿದೆ, ನಾನು ಕೂಡ ವಿಡಿಯೋಸ್ ಎಲ್ಲ ನೋಡಿದೆ ನಿನ್ನೆದೆಲ್ಲ. ಸೊ ಹೋಗೋಣ. ನಾನು ಕೂಡ ವಿಡಿಯೋಸ್ ಎಲ್ಲ ನೋಡಿದೆ, ನಾನು ಕೂಡ ನಿನ್ನೆದೆಲ್ಲ ವಿಡಿಯೋಸ್ ಎಲ್ಲ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಅಂಡ್ ತುಂಬಾ ಸ್ಟಾಲ್ಸ್ ಎಲ್ಲ ಬಂದಿದೆ. ಅಂಡ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅದು ಎಲ್ಲ ತುಂಬಾ ಇತ್ತು. ಅಂಡ್ ನೋಡುವ ನಮ್ಗೇನೆಲ್ಲ ಸಿಗತ್ತೆ, ಹೇಗಿದೆ. ಅಂಡ್ ಜನ ಅಂತೂ ತುಂಬಾ ರಶ್. ಉಡುಪಿಯಲ್ಲಿರುವ ಜನ ಎಲ್ಲ ಅಲ್ಲಿಗೆನೆ ಬಂದಿದ್ದಾರೇನೋ ಅಂತ ಅನ್ಸ್ತಿತ್ತು, ಅಷ್ಟು ರಶ್. ಸೊ ಬನ್ನಿ. ಅವ್ರು ನೋಡ್ಲಿಲ್ಲ. ಸೊ ವಿಡಿಯೋ ಸೊ ಬನ್ನಿ, ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ನೋಡಿ, ನಾವು ಎಂಜಾಯ್ ಮಾಡ್ತೀವಿ. ಸೊ ಬನ್ನಿ ಹೋಗುವ. ಫಸ್ಟ್ ನಾವು ಹೋಗಿರೋದು ನಮ್ಮ ಅಜ್ಜಿ ಮನೆಗೆ. ಅಜ್ಜಿ ಮನೇಲಿ ಸ್ವಲ್ಪ ನಮ್ಮ ಅಮ್ಮನಿಗೆ ಕೆಲಸ ಇತ್ತು. ಆ್ಯಂಡ್ ಅಲ್ಲಿ ಹೋದಾಗ ಫಸ್ಟ್ ನಾನು ನೋಡಿದ್ದು ಇದು ಪಿ ಹೆನ್ಸು. ಕೆಲವೊಂದು ಪಿ ಹೆನ್ಸ್ ಇತ್ತು. ಆ್ಯಂಡ್ ತುಂಬಾ ಕ್ಯೂಟ್ ಆಗಿತ್ತು. ನೋಡಿ ಎಷ್ಟು ಹತ್ರದಲ್ಲಿ ಇದೆ, ಅಷ್ಟು ನಾನು ಝೂಮ್ ಹಾಕಿಲ್ಲ. ಅದಕ್ಕೇನು ಜಾಸ್ತಿ ಭಯ ಥರ ಇರಲಿಲ್ಲ. ಜಸ್ಟ್ ಮನುಷ್ಯರು ಬಂದಾಗ ಅದು ಓಡೋಗುತ್ತೆ ಅಲ್ವಾ. ಸೊ ಇದು ಅಷ್ಟೊಂದು ಓಡೋಗಿಲ್ಲ, ಅಲ್ಲೇ ಇತ್ತು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನೇ ನೋಡ್ತಾ ಸ್ವಲ್ಪ ಹೊತ್ತು ನಾನು ಅಲ್ಲೇ ನಿಂತ್ಕೊಂಡೆ. ಆಮೇಲೆ ನಾವು ಬೀಚ್ಗೆ ಹೊರಟ್ವಿ. ಇದ್ರದ್ದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಮತ್ತು ಈವ್ನಿಂಗ್ ಡೈಲಿ ಬರುತ್ತಂತೆ ಈ ನವಿಲುಗಳು. ಚೆನ್ನಾಗಿರುತ್ತೆ ಅಲ್ವಾ. ಅದೊಂಥರ ನೋಡಿದರೆ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಫೈನಲಿ ಮಲ್ಪೆ ಬೀಚ್ಗೆ ಹೊರಟ್ವಿ. ಲಾಸ್ಟ್ ಟೈಮ್ ನಾನು ಮಲ್ಪೆ ಬೀಚ್ ಫುಡ್ ಫೆಸ್ಟ್ ಅಂತ ಹಾಕಿದ್ದಲ್ಲ, ಅದಕ್ಕೆ ಚೆನ್ನಾಗಿ ವ್ಯೂಸ್ ಆಗಿದೆ. ಆ್ಯಂಡ್ ಈ ಸಲ ತಮ್ಮನೇನಲ್ಲಿ ಏನು ಹಾಕೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಂದರೆ ಮಲ್ಪೆ ಬೀಚ್ ಫುಡ್ ಫೆಸ್ಟ್ ಆಲ್ರೆಡಿ ಹಾಕಿದ್ದೀನಲ್ವ. ಸೊ ಏನು ಹಾಕ್ಬೋದು ಅಂತ ಯೋಚನೆ ಮಾಡ್ತಾ ಫೈನಲಿ ಮಲ್ಪೆ ಬೀಚ್ಗೆ ರೀಚ್ ಆದ್ವಿ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲೇ ಸ್ಟಾಪ್ ಮಾಡಿದ್ದಾರೆ. ಅಷ್ಟು ಜನ, ಅಷ್ಟು ವೆಹಿಕಲೇ ಹೋಗ್ತಿರ್ಲಿಲ್ಲ. ಎಲ್ಲರೂ ಸ್ಟಾಪ್ ಮಾಡಿ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಇಲ್ಲಿ ನಮಗೆ ಸ್ಟಾಪ್ ಮಾಡಿದರೆ ಬೀಚ್ ತನಕ ವಾಕಿಂಗ್ ಮಾಡಲಿಕ್ಕೆ ತುಂಬಾ ಇದೆ. ಸೊ ಏನು ಮಾಡಲಿಕ್ಕಾಗ್ತದೆ, ವಾಕ್ ಮಾಡಿಕೊಂಡೇ ಹೋಗಬೇಕಾಗತ್ತೆ ಇಷ್ಟು ದೂರ ಬಂದಮೇಲೆ. ನಮ್ಮ ಆಟೋದವರು ಸ್ಲೋಲಿ ಮುಂದೆ ಹೋಗ್ತಾ ಇದ್ರು. ಮತ್ತು ನಾವೇ ಹೇಳಿದ್ವಿ ಸ್ಟಾಪ್ ಮಾಡಿ, ಇಲ್ಲಿಂದ ನಾವು ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಯಾಕಂದರೆ ಮತ್ತೆ ಮುಂದೆ ಹೋದರೆ ಮತ್ತೆ ಸ್ಟಕ್ ಆದರೆ ಅವ್ರಿಗೆ ವಾಪಸ್ ಬರೋದು ಕೂಡ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ನಿಂತ್ಕೊಂಡು ಬಿಟ್ವಿ. ಫ್ರೆಂಡ್ಸ್ ಫೈನಲಿ ಬಂದ್ವಿ. ಫುಲ್ ರಶ್ ನೋಡಿ. ಮೊನ್ನೆ ಅಲ್ಲಿ ತನಕ ಆದ್ರೂ ಆಟೋದಲ್ಲಿ ಹೋಗಿದ್ದೀವಿ. ಇವತ್ತು ಒಲ್ಲು ಎಂಟ್ರೆನ್ಸ್ ಅಲ್ಲೇ ಸ್ಟಾಪ್ ಆಯಿತು. ಸೊ ಬನ್ನಿ ಹೋಗುವ. ಏನು ವಾಕಿಂಗ್ ಮಾಡಲಿಕ್ಕೆ ತುಂಬ ಇದೆ. ಇಲ್ಲಿ ನೋಡಿ, ಜನರಿಗೆ ವಾಕಿಂಗ್ ಮಾಡಲಿಕ್ಕೇನು ಜಾಗ ಇಲ್ಲ. ಇಲ್ಲಿ ನೋಡ್ತಿರ್ಬೋದು. ಈ ಥರ ಆದರೆ ಹೇಗೆ ಹೇಳಿ ವಾಕ್ ಮಾಡ್ಕೊಂಡು ಹೋಗೋದು. ಸೊ ಫೈನಲಿ ಹೇಗೋ ಹೋಗ್ತಾ ಇದ್ದೀವಿ.
ಹೇಗೂ ವಾಕಿಂಗ್ ಮಾಡ್ಕೊಂಡ್ಬಂದು ಬೀಚ್ ರೀಚ್ ಆದ್ವಿ. ಇಲ್ಲಿ ಸನ್ಸೆಟ್ಟು ಕಾಣಿಸ್ತಾ ಇದೆ. ಇನ್ನೇನು ಸ್ವಲ್ಪ ಟೈಮಲ್ಲಿ ಸನ್ಸೆಟ್ ಆಗುತ್ತೆ. ಡಾರ್ಕ್ ಆಗ್ತಾ ಇರುವಷ್ಟರಲ್ಲಿ ಜನಗಳು ಇನ್ನೂ ಜಾಸ್ತಿನೇ ಬರ್ತಿದ್ದಾರೆ. ನಾವೆಲ್ಲ ಸನ್ಸೆಟ್ ಆದಮೇಲೆ ನೋಡ್ಕೊಂಡು ಹೋಗ್ತಿದ್ವಿ ಮೊದಲು. ಬಟ್ ಈಗ ಸನ್ಸೆಟ್ ಆದಮೇಲೆ ಜನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಪ್ರೋಗ್ರಾಮ್ಸ್ ಇರ್ಬೋದು ಎಲ್ಲನೂ ಸ್ಟಾರ್ಟ್ ಆಗೋದು ಸನ್ಸೆಟ್ ಆದಮೇಲೆ, ಡಾರ್ಕ್ ಆದಮೇಲೆ ಅಲ್ವಾ. ಸೊ ಲಾಸ್ಟಿಗೆ ಜನ ತೋರಿಸ್ತೀನಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಎಂಜಾಯ್ ಮಾಡ್ತಾರೆ ಅಂತ. ನೋಡಿ ವೆಹಿಕಲ್ ಎಲ್ಲ ಹೇಗೆ ಇಟ್ಟಿದ್ದಾರೆ, ಸ್ವಲ್ಪನೂ ಗ್ಯಾಪೇ ಕೊಟ್ಟಿಲ್ಲ. ನೋಡಿ ಎಲ್ಲಿ ಗ್ಯಾಪ್ ಇದೆ ಅಂತ ಸರ್ಚ್ ಮಾಡಿ ನಾವು ಬೀಚ್ ಒಳಗಡೆ ಹೋಗಬೇಕು, ಇಲ್ಲಾಂದರೆ ಎಲ್ಲಿನೂ ಗ್ಯಾಪ್ ಇಲ್ಲ. ಫುಲ್ಲು ವೆಹಿಕಲ್ಲು ಜನ ಅಷ್ಟೇ. ಸೊ ಬನ್ನಿ ಹೇಗಾದರೂ ಮಧ್ಯದಲ್ಲಿ ದಾರಿ ಮಾಡಿಕೊಂಡು ಹೋಗೋದಷ್ಟೇ. ಪ್ರಥಮಿಂದ ನಿನ್ನ ನಿನ್ನ ಮೊಬೈಲ್ ಬಲೆ ಹಂಚಿಪೋಯ್ ಈಗ ನನ್ನ ಕಸಿನು ವಿಡಿಯೋ ಮಾಡ್ತಾ ಬರ್ತಿದ್ದಾನೆ. ಸೊ ನಾನು ಹಿಂದೆ ನೋಡ್ತಾ ಇರಬೇಕಾಗತ್ತೆ ಅವ್ರು ಹಿಂದೆ ಇದ್ದಾನ ಇಲ್ವಾ ಅಂತ. ಯಾಕಂದರೆ ಜನ ಇದ್ದಾರಲ್ಲ, ತುಂಬ ತಪ್ಪಿ ಹೋಗ್ಬೋದು ಅಂತ. ಅವನು ಚಿಕ್ಕ ಹುಡುಗ ಅಲ್ವಾ. ಸೊ ಸ್ವಲ್ಪ ಹಿಂದೆ ನೋಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಫೈನಲಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಮಲ್ಪೆ ಬೀಚು ಫುಡ್ ಫೆಸ್ಟು. ಲಾಸ್ಟ್ ಟೈಮ್ ನೋಡಿ ಏನು ಲೈಟಿಂಗ್ಸ್ ಇರಲಿಲ್ಲ, ಈ ಥರ ಒಂದು ಫ್ಲ್ಯಾಗ್ಸ್ ಇರಲಿಲ್ಲ, ಅದರೊಳಗೆ ಜನನೂ ಕಾಣಿಸ್ತಿರ್ಲಿಲ್ಲ ಜಾಸ್ತಿ. ಇನ್ನೂ ಆಗ್ತಾಯಿತ್ತು ಅಷ್ಟೇ, ರೆಡಿ ಮಾಡ್ತಿದ್ರು ಅಷ್ಟೇ. ಆ್ಯಂಡ್ ಆದರೂ 2 ಸ್ಟಾಲ್ ಇತ್ತು. ಅದರಲ್ಲಿ ನಾವು ಒಂದು ಫುಡ್ ತಿನ್ಕೊಂಡು ಬಂದ್ವಿ. 1 ಪ್ಲೇಟ್ ನೂಡಲ್ಸ್. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ಆ್ಯಂಡ್ ಈಗ ಫೈನಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಅದ್ರೊಳಗೆ ಹೋಗುವ. ಬಟ್ ಒಳಗೋಗೋಕ್ಕಿಂತ ಮುಂಚೆ ಜನ ನೋಡಿ ಫುಲ್ಲು ತುಂಬ್ಕೊಂಡು ಬಿಟ್ಟಿದ್ದಾರೆ. ಸೊ ಒಳಗೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ನೋಡೋಣ ಫಸ್ಟ್, ಆಮೇಲೆ ಆರಾಮಾಗಿ ಹೋಗುವ. ಏನಿದೆ, ಯಾವ ಫುಡ್ಡೆಲ್ಲ ಇದೆ ಎಲ್ಲನೂ ತೋರಿಸ್ತೀನಿ. ಈ ಕ್ರೌಡಲ್ಲಿ ವಿಡಿಯೋ ಮಾಡೋದು ಅಷ್ಟು ಈಸಿನಾ? ತುಂಬಾ ಕಷ್ಟ ಆಗೋಯ್ತು ನನಗೆ ವಿಡಿಯೋ ಮಾಡಲಿಕ್ಕೆ. ಈ ಥರ ವಿಡಿಯೋ ಇಟ್ಕೊಳ್ಳಿಕ್ಕೇ ಜನ ಫುಲ್ಲು ಮುಂದೆಯಿಂದ ಬರ್ತಿದ್ರಲ್ಲ, ಕರೆಕ್ಟಾಗಿ ಕಾಣಿಸುತ್ತಾ ಇಲ್ವಾ ಅಂತಲೇ ನನಗೆ ಟೆನ್ಷನ್ ಇತ್ತು. ವಿಡಿಯೋ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ತುಂಬ ಕ್ರೌಡ್ ಇದ್ದಾಗ ವಿಡಿಯೋ ಮಾಡೋದು ತುಂಬಾ ಕಷ್ಟ. ಆದರೂ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ, ಇಲ್ಲಿ ನೋಡ್ತಿರ್ಬೋದು ನೀವು. ಫೈನಲಿ ಒಂದು ಸ್ಟಾಲ್ಗೆ ಬಂದ್ವಿ. ಇದು ಫಸ್ಟ್ ಸ್ಟಾಲ್ ನಾವು ಬಂದಿರೋದು. ಇದು ಬೊಂಡಾ ಐಸ್ ಕ್ರೀಮ್ ಅಂತ. ಸೊ ಬೊಂಡಾ ಐಸ್ ಕ್ರೀಮ್ ಕಾನ್ಸೆಪ್ಟ್ ಚೆನ್ನಾಗಿದೆ, ನಾನು ತುಂಬ ನೋಡಿದ್ದೀನಿ. ಆ್ಯಂಡ್ ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ. ಸೊ ನೋಡುವ, ಒಂದು ತಗೊಂಡು ನೋಡೋಣ ಅಂತ ತಗೊಂಡ್ವಿ. ಇದು ಸ್ಟ್ರಾಬೆರಿ ಫ್ಲೇವರ್ ಬೊಂಡಾ ಐಸ್ ಕ್ರೀಮ್. ಆ್ಯಂಡ್ ಚೆನ್ನಾಗಿತ್ತು ಮತ್ತು ತುಂಬಾ ಸ್ವೀಟಾಗಿತ್ತು. ನಾನು 1-2 ಬೈಟ್ ತಿಂದೆ. ನಮ್ಮಮ್ಮ ಅಂತೂ ತಿನ್ನಲಿಕ್ಕೆ ಹೋಗಲಿಲ್ಲ, ಐಸ್ ಕ್ರೀಮ್ ಎಲ್ಲ ಬೇಡ ಅಂತ. ಬೇಗನೆ ಕಾಫು, ಕೆಮ್ಮು, ಶೀತ ಎಲ್ಲ ಬರುತ್ತೆ ಅಂತ ನಮ್ಮಮ್ಮ ತಿನ್ನಲಿಲ್ಲ. ಆ್ಯಂಡ್ ಮತ್ತು ನನ್ನ ಕಸಿನ್ ತಿಂತಾನಲ್ವ, ಸೊ ಅವನಿಗೆ ಕೊಟ್ಬಿಟ್ಟೆ. ಚೆನ್ನಾಗಿತ್ತು ಮಾತ್ರ. ಒಂಥರ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಈ ಬೊಂಡಾ ಐಸ್ ಕ್ರೀಮಲ್ಲಿ ಒಂದು 4ರಿಂದ 5 ಫ್ಲೇವರ್ ಇತ್ತು ಅಷ್ಟೇ. ಇದು ಸ್ಟ್ರಾಬೆರಿ ಫ್ಲೇವರ್, ಬಟ್ ನೇಮ್ ಮಾತ್ರ ಪಿಂಕ್ ಲೇಡಿ ಅಂತ. ಸೊ ಫನ್ನಿ ಆಗಿದೆ ಅಲ್ಲ.
ನೆಕ್ಸ್ಟ್ ಸ್ಟಾಲ್ ಸ್ಮೋಕ್ಡ್ ಬಾರ್ಬಿಕ್ಯೂ ಟ್ಯಾಕ್ಸಿ ಅಂತ ನೇಮ್ ಸ್ಟಾಲ್ ಇದು. ಸೊ ಇದು ಟ್ಯಾಕ್ಸಿ ಕಾರಲ್ಲಿ ಚಿಕನ್ ಗ್ರಿಲ್ ಮಾಡಿ ಕೊಡ್ತಿದ್ರು. ಡಿಫ್ರೆಂಟ್ ಫ್ಲೇವರ್ ಚಿಕನ್ ಪೆರಿ ಪೆರಿ ಇರ್ಬೋದು, ಟಿಕ್ಕಾ ಚಿಕನ್ ಆ್ಯಂಡ್ ತುಂಬಾ ಇತ್ತು ಮೆನ್ಯೂ. ನಾನು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ನಾನು ಕೇಳಿರೋದು ಪೆರಿ ಪೆರಿ ಚಿಕನ್ ಟಿಕ್ಕಾ ಕೇಳಿರೋದು. ಬಟ್ ತುಂಬಾ ಲೇಟ್ ಆಯಿತು. ಲೇಟ್ ಅಂದರೆ ಒಂದು ಹಾಫ್ ಆನ್ ಅವರ್ ನಾವಿಲ್ಲಿ ನಿಂತ್ಕೊಂಡಿದ್ವಿ. ಸೊ ನಮಗಿಂತ ಮುಂಚೆ ಬಂದವರು ಕೂಡ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ನಿಂತ್ಕೊಂಡಿದ್ರು. ಸೊ ಅವರು ವೆಯ್ಟ್ ಮಾಡ್ತಿದ್ರು, ಇನ್ನು ನಮಗೆ ಯಾವಾಗ ಸಿಗೋದು, ನಾವು ಇಲ್ಲೇ ನಿಂತ್ಕೊಬೇಕಾಗುತ್ತೆ ಅಂತ ನಾನು ಇಲ್ಲಿಂದ ನಾನು ಬೇರೆ ಸ್ಟಾಲ್ಗೆ ಹೋದೆ. ಸುಮ್ಮನೆ ಇಲ್ಲಿ ಬಂದು ವೆಯ್ಟ್ ಮಾಡೋದಕ್ಕೆ, ಅದಕ್ಕಿಂತ ಬೇರೆ ಯಾವುದೆಲ್ಲ ಸ್ಟಾಲ್ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು ಒಳ್ಳೆಯದಲ್ವಾ. ಸೊ ಹಾಗಾಗಿ ಇದು ತಗೊಂಡಿಲ್ಲ, ಸೀದಾ ಬಂದ್ವಿ ನಾವು. ನೆಕ್ಸ್ಟು ಇನ್ನೊಂದು ಸ್ಟಾಲ್ಗೆ ಬಂದ್ವಿ. ಇವ್ರದ್ದು ಫುಡ್ ನನಗೆ ತುಂಬಾ ಇಷ್ಟ ಆಯಿತು ಆಯಿತಾ. ಇದು ಫ್ರೆಂಚ್ ಫ್ರೈಸ್ ಇರುತ್ತಲ್ಲ, ಸೊ ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಇದು ಚೀಸ್ ಸಾಸ್ ಎಲ್ಲ ಹಾಕಿ ಕೊಡ್ತಿದ್ರು. ಅದಂತೂ ತುಂಬಾ ಟೇಸ್ಟಿ ಆಗಿತ್ತು. ಆ್ಯಂಡ್ ಇವ್ರ ಜೊತೆ ನಾವು 2 ಡಿಶ್ ತಗೊಂಡ್ವಿ. ಒಂದು ಇದು ಚೀಸಿ ಫ್ರೆಂಚ್ ಫ್ರೈಸ್ ಆ್ಯಂಡ್ ಇನ್ನೊಂದು ಪನ್ನೀರ್ ಟಿಕ್ಕಾ ಮೋಮೋಸ್ ಆಯಿತಾ. ಪನ್ನೀರ್ ಟಿಕ್ಕಾ ಮೋಮೋಸ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ನಾವು ತಿಂತೀವಲ್ಲ, ಸೊ ಆ ಥರನೇ ಇತ್ತು, ಚೆನ್ನಾಗಿತ್ತು. ನೋಡಿ ನನ್ನ ಹಿಂದೆ ಎಷ್ಟು ಕ್ರೌಡ್ ಇದೆ. ಈ ಥರ ರಶಲ್ಲೆಲ್ಲ ನಾವು ತಿನ್ಕೊಂಡು ವೀಡಿಯೋ ಮಾಡಲಿಕ್ಕಾಗಲ್ಲ. ಆದರೂ ನಾನು ಒಂದು ಜಸ್ಟ್ ಟ್ರೈ ಮಾಡಿರೋದು, ಒಂದು ತಿನ್ಕೊಂಡು ವೀಡಿಯೋ ಮಾಡೋಣ ಅಂತ. ಆಗಲ್ಲ, ತಿನ್ಕೊಂಡೆಲ್ಲ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ. ಅಂದರೆ ನಮ್ಮ ಹಿಂದೆ ನಿಂತ್ಕೊಂಡೇ ಇರ್ತಾರೆ. ಸೊ ನೋಡ್ಬೋದು. ತುಂಬಾ ಬಿಸಿ ಆಗಿತ್ತು ಮೋಮೋಸ್ ಮಾತ್ರ. ಇವ್ರಿಗೆ ತಿನ್ನಲಿಕ್ಕೇ ಆಗ್ತಿಲ್ಲ. ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ತಿಂತಿದ್ದಾರೆ ಇವರಿಬ್ಬರು ಅಂತ. ಸೊ ತುಂಬಾ ಬಿಸಿ ಆಗಿತ್ತು. ನೈಟ್ ಆಗ್ತಿದ್ದಾಗೆ ಕ್ರೌಡ್ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು. ವಾಕಿಂಗ್ ಮಾಡಲಿಕ್ಕೂ ಜಾಗ ಇಲ್ಲ. ಸೊ ಫುಲ್ಲು ನೋಡಿಕೊಂಡು ಹೋಗಬೇಕು ಅಷ್ಟೇ. ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಸ್ಟೇಜ್ ಹತ್ರ ಹೋಗ್ಲಿಕ್ಕೇನಾಗಲ್ಲ, ಸ್ಟೇಜು ಕೂಡ ಕಾಣಿಸ್ತಿರ್ಲಿಲ್ಲ. ಮುಂದೆ ಫುಲ್ಲು ಜನ ರಶ್ ಇದ್ದರು. ಸೊ ಇಲ್ಲೇ ಸ್ಟಾಲ್ಸ್ ಹತ್ರ ಸುತ್ತಾಡ್ಕೊಂಬರ್ಬೇಕು ಅಷ್ಟೇ. ಸ್ಟಾಲ್ಸ್ ಹತ್ರ ಕೂಡ ರಶ್, ಏನಾದರೂ ತೆಗೆದು ತಿನ್ನೋಣ ಅಂದರೆ ರಶ್ಶು. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ತಗೊಂಡು ತಿನ್ನಬೇಕು. ಜನ ತುಂಬ ಇರ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ನೋಡ್ತಿರ್ಬೋದು ಸ್ಟೇಜಲ್ಲಿ ಪ್ರೋಗ್ರಾಮ್ ನಡೀತಾ ಇರುತ್ತೆ. ದೂರಕ್ಕೆ ಏನೂ ಕಾಣಿಸಲ್ಲ ಸ್ಟೇಜು.
ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಲ್ಗೆ ಬಂದ್ವಿ. ಇಲ್ಲಿಯ ದೋಸೆ ಮತ್ತು ನೂಡಲ್ಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾವು ನೂಡಲ್ಸ್ ಮತ್ತು ಒಂದು ಚಿಕನ್ ರೋಲ್ ಆರ್ಡರ್ ಮಾಡಿದ್ವಿ. ಇಲ್ಲಿ ನೋಡ್ತಿರ್ಬೋದು, ಇದು ಶಾಪ್ ಹೆಸರು ಸ್ಪೈಸಸ್ ಆ್ಯಂಡ್ ಏನೋ ಇತ್ತು. ಚೆನ್ನಾಗಿತ್ತು, ನೂಡಲ್ಸ್ ಅಂತೂ ಚೆನ್ನಾಗಿತ್ತು ಆ್ಯಂಡ್ ರೋಲ್ ಕೂಡ ಚೆನ್ನಾಗಿತ್ತು. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಇದಕ್ಕೆ ರೇಟೆಲ್ಲ ಎಷ್ಟು ಅಂತ ನನಗೆ ನೆನಪಿಲ್ಲ. ಆ್ಯಂಡ್ ಕ್ವಾಂಟಿಟಿ ಮಾತ್ರ ಜಾಸ್ತಿ ಇತ್ತು ನೂಡಲ್ಸ್ ಇದ್ದು, ಮತ್ತು ತುಂಬ ಟೇಸ್ಟಿ ಆಗಿತ್ತು. ಎಳಿತೀವಿ ನೋಡಿ, ಅಷ್ಟು ಚಿಕ್ಕದಾಗುತ್ತಾ ಹೋಗುತ್ತೆ. ಏನದು ಯಾರಿಗಾದ್ರೂ ಗೊತ್ತಿದ್ರೆ ಓಕೆ, 1 minute I'll come to you. ಓಕೆ ನೋಡಿ, ಟೈಮ್ ಈಗ 7:30 ಆಗಿದೆ. ನೋಡಿ, ಜನಗಳು ಹೋಗ್ತಿಲ್ಲ ಮನೆಗೆ, ಇನ್ನೂ ಜನಗಳು ಬರ್ತಾನೆ ಇದ್ದಾರೆ. ಅಂದರೆ ಇಲ್ಲಿ ನೈಟ್ ಎಲ್ಲ ಫಂಕ್ಷನ್ ಇರ್ಬೋದು, ನೈಟ್ 10 o'clock ತನಕ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ಸ್ಟಾಲ್ಸ್ ಎಲ್ಲ ಓಪನ್ ಇರ್ಬೋದು ಅನಿಸುತ್ತೆ. ಸೊ ಹಾಗಾಗಿ ಜನಗಳೆಲ್ಲ ಬರ್ತಿದ್ದಾರೆ. ತುಂಬಾ ಕ್ರೌಡ್. ನೋಡಿ, ವಾಪಸ್ ನಾವೀಗ ಹೋಗ್ತಿದ್ದೇವೆ. ಹೋಗುವಾಗಲೂ ಕ್ರೌಡ್ ಇದೆ. ಸೊ ಈಗ ಹೇಗೆ ಹೋಗಬೇಕು, ನಾವೀಗ ಎಲ್ಲಿಂದ ನಮಗೆ ಆಟೋ ಸಿಗುತ್ತೆ ಅಂತಲೂ ನೋಡಬೇಕು. ಫುಲ್ಲು ವಾಕಿಂಗ್ ಮಾಡಿಕೊಂಡು ಆಟೋ ಸಿಗುವವರೆಗೆ ಹೋಗಬೇಕು. ತುಂಬಾ ಕಷ್ಟ ಅಪ್ಪ. ತಗೋಬರಿಜ್ಜಿ ಇದೇ ಇಂಚಿದಲ್ಲಿ ಬೆಂಗಲ್ ಒಂದು ಪಾಡ್ರಿ ಅಂದಾಕಿ ನೋಡಿ, ನಮ್ಮ ಅಮ್ಮನಿಗೆ ಅದು ಐಸ್ ಕ್ರೀಮ್ ಇಷ್ಟನೇ ಆಗಲಿಲ್ಲ. ನಾನು ಹೇಳಿದೆ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ಅಂತ. ಸೊ ನೀನು ಯಾವ್ದು ತೊಗೊಳ್ದೆ ಅದೇ ನನಗೆ ತಗೋ ಅಂತ ಹೇಳಿದರು. ಈಗ ನೋಡಿ, ಅದು ಐಸ್ ಕ್ರೀಮ್ ಇಷ್ಟನೇ ಆಗಿಲ್ಲ. ನೀನು ಯಾವುದು ಒಂದು ಕೆಲಸನೂ ಸರಿಯಾಗಿ ಮಾಡ್ತಿಲ್ಲ ಅಂತ ನನಗೆ ಬೈತಾ ಇದ್ದಾರೆ. ಫೈನಲಿ ಈಗ ಮನೆಗೆ ಹೋಗ್ತಿದ್ದೀವಿ.